ಆತ್ಮೀಯ ಕನ್ನಡಿಗರೇ ನಮಸ್ಕಾರ. ಒಂದು ವಿಶೇಷವಾದ ಅನಿಸಿಕೆಯನ್ನು ಈ ಮೂಲಕ ಹಂಚಿಕೊಳ್ಬೇಕಂತ ಹೇಳಿ ಈ ವಿಡಿಯೋದ ಮೂಲಕ ನಾನು ಬಂದಿದ್ದೀನಿ. ಕಳೆದ ವರ್ಷ ಮುಗಿದೋಯ್ತು, ಇನ್ನೂ ಕೂಡ ಕನ್ನಡ ಸಿನಿಮಾ ರಂಗಕ್ಕೆ ಉತ್ತಮವಾದ ಬೋಣಿ ಆಗಿಲ್ಲ. ತೀರ್ಥರೂಪ ತಂದೆಯವರಿಗೆ ಅನ್ನೋ ಸಿನಿಮಾ ಒಂದು ಒಳ್ಳೆಯ ಕಲೆಕ್ಷನ್ ಮಾಡ್ತಾ ಇದೆ. 8 ಶೋ ಇದ್ದಿದ್ದು ರಾಜ್ಯದಲ್ಲಿ 100 ಶೋ ಪಡೆದುಕೊಂಡಿದೆ ಅನ್ನೋ ಒಂದು ಸಿಹಿ ಸುದ್ದಿಯನ್ನು ಕೇಳಿದೆ. ಆದರೆ ಈಗ ಮುಂದೆ ಹೋಗ್ಬೇಕಲ್ಲ, ಆ ಮುಂದೆ ಹೋಗೋದಕ್ಕೆ ಸರಿಯಾದ ಸಿನಿಮಾ ಯಾವುದಾಗಿರ್ಬೋದು? ಜನವರಿನ ಅಂದರೆ ಈ ವರ್ಷದ ಪ್ರಾರಂಭವನ್ನು ಸದುಪಯೋಗ ಮಾಡ್ಕೊಳ್ಳೋದು ಯಾರು ಅನ್ನೋ ಒಂದು ಊಹೆ ಮತ್ತು ಅನಿಸಿಕೆ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದಕ್ಕೆ ಕೇಳೋದಕ್ಕೆ ನಾನು ಈ ವಿಡಿಯೋ ಮೂಲಕ ಬಂದಿದ್ದೀನಿ. ಲ್ಯಾಂಡ್ ಲಾರ್ಡ್ ಟ್ರೈಲರ್ ಅದ್ಭುತವಾಗಿದೆ, ಅದ್ಭುತವಾಗಿ ಹೋಗ್ತಾ ಇದೆ. ನಮ್ಮ ಹಕ್ಕುಗಳನ್ನ ಪಡ್ಕೊಳಕ ಭಿಕ್ಷೆ ಬೇಡ್ಕೊಡ್ದು ಎದಿಗಳಿಗೆ ಒದ್ದು ಕಿತ್ಕೊಬೇಕು. ಸ್ಯಾಂಡಲ್ವುಡ್ನ ಸಲಗ ವಿಜಯ್ ಕುಮಾರ್ ಅವರ ಬರ್ತ್ಡೇ ಸಲುವಾಗಿ ಅಭಿಮಾನಿಗಳ ಸಮ್ಮುಖದಲ್ಲಿ ಅದ್ದೂರಿಯಾಗಿ 18ನೇ ತಾರೀಕು ಸಿನಿಮಾದ ಟ್ರೈಲರ್ ರಿಲೀಸ್ ಆಯಿತು. ಹಾಡು, ಟೀಸರು ಮತ್ತು ಸಿನಿಮಾ ತಂಡ ಕೊಡುತ್ತಿದ್ದಂತಹ ಮಾಹಿತಿಯ ಆಧಾರದ ಮೇಲೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇದೊಂದು ಒಳ್ಳೆಯ ಹೋರಾಟದ ಸಿನಿಮಾ ಅಂತ ಹೇಳಿ. ನಿಮ್ಮದೇ ಆದಂತಹ ಆತ್ಮೀಯ ಕನ್ನಡಿಗ ಪ್ಲಾಟ್ಫಾರ್ಮ್ನಲ್ಲಿ ದುನಿಯಾ ವಿಜಯ್ ಅವರು ಇಂಟರ್ವ್ಯೂ ಕೊಟ್ಟಾಗ ಒಂದು ಮಾತು ಹೇಳಿದರು. ಕೊಡ್ಲಿ ರಾಚಯ್ಯ ಪಾತ್ರವನ್ನು ಮುಗಿಸಿಕೊಂಡು ಬರುವಾಗ ನನಗೆ ಕಣ್ಣಲ್ಲಿ ನೀರೇ ಬಂತು ಅಂತ. ನಮಗೆ ಆ ಶೂಟಿಂಗ್ ಮುಗಿದಿದ್ರು ಕೂಡ ಮತ್ತೆ ಅದಕ್ಕೆ ಹೋಗಿ ವರ್ಕ್ ಮಾಡಬೇಕು ಅನಿಸುತ್ತೆ. ಲವ್ಲಿ ಸಾಲದೆ ಹೋಯ್ತಾ ನಾವು ವರ್ಕ್ ಮಾಡಿದ್ದು. ಅಂದರೆ ಆ ಕಥೆನೇ ನಿಮಗೆ ಒಬ್ಬ ಆ್ಯಕ್ಟ್ರಿಗೆ ಇನ್ನಷ್ಟು ವರ್ಕ್ ಮಾಡೋಣ ಅದು ನಿನ್ನೆ ಆ್ಯಕ್ಚುಲಿ ಬಿಟ್ಟು ಬಂದಮೇಲೆ ನನಗೆ ಅಳು ಬಂತು. ಅಂದರೆ ಅದೊಂದು ಪಾತ್ರ ಬಿಟ್ಟು ಬಂದ್ಬಿಟ್ನಲ್ಲ, ಅದೊಂದು ಪಾತ್ರ ಬಿಟ್ಟು ಹೊರಟೋಯ್ತಲ್ಲ, ಮತ್ತೆ ಮಾಡೋಕ್ಕಾಗಲ್ವಲ್ಲ ನಾನು ಅಂತ ನಿನ್ನೆ ಸ್ವಲ್ಪ ಡಲ್ಲಾಗಿ ಬಂದೆ. ನನ್ನ ಜೊತೆ ರಿತನ್ಯನೂ ಇದ್ಲು, ಅವಳಿಗೆ ಹೇಳ್ಕೊಂಬಂದೆ, ನೋಡಮ್ಮ ಇವಾಗ ಡಲ್ಲಾದೆ ನಾನು, ಕೆಲಸ ಮುಗೀತು ಬಟ್ ಆ ಪಾತ್ರ ಬಿಟ್ಟು ಹೋಗಲ್ಲ ನನ್ನ. ಅಂದರೆ ಜಡೇಶ್ ಕಟ್ಟಿರೋವಂಥ ಕಥೆನೇ ಒಬ್ಬ ನಟನ್ನ ಹಂಗೆ ಆವರಿಸ್ಕೊಂಡ್ಬಿಡುತ್ತೆ. ಜಡೇಶ್ ಹಂಪಿಯವರು ಕಥೆಗಾರನಾಗಿ ಒಳ್ಳೆ ಹೆಸರು ಮಾಡಿದ್ದಾರೆ ಮತ್ತು ನಿರ್ದೇಶಕನಾಗಿಯೂ ಕೂಡ ತಮ್ಮದೇ ಆದ ಛಾಪನ್ನು ಒತ್ತುತ್ತಿದ್ದಾರೆ. ಕಾಟೇರ ಸಿನಿಮಾದಲ್ಲಿ ಒಂದು ರೈತರ ಹೋರಾಟ ಅಥವಾ ಬಡವರ ಹೋರಾಟ ಅಥವಾ ಈ ಶ್ರೀಮಂತರ ಶೋಷಣೆಗೆ ಒಳಗಾದಂಥ ಒಬ್ಬ ಕಾರ್ಮಿಕ, ಒಬ್ಬ ಹಳ್ಳಿಯ ಯುವಕ ಯಾವ ರೀತಿ ಪ್ರತಿಭಟನೆ ಮಾಡಬಹುದು ಅನ್ನೋದನ್ನ ಕಾಟೇರ ಸಿನಿಮಾದಲ್ಲಿ ನಾವು ನೋಡಿದ್ವಿ, ಅವರದ್ದೇ ಆದ ಕತೆ. ಆದರೆ ಈಗ ಗುರು ಶಿಷ್ಯರು, ಜೆಂಟಲ್ ಮ್ಯಾನ್ ಖ್ಯಾತಿಯ ನಿರ್ದೇಶಕ ಜಡೇಶ್ ಹಂಪಿಯವರು ಕಥೆಯ ಜೊತೆಗೆ ನಿರ್ದೇಶನವನ್ನು ಕೂಡ ಅದ್ದೂರಿಯಾಗಿ ಮಾಡಿರುವುದನ್ನು ಕಾಣಿಸ್ತಾ ಇದೆ ಈ ಟ್ರೈಲರ್ ನೋಡಿದಾಗ. ಹಳ್ಳಿಗಳಲ್ಲಿದ್ದಂತಹ ಕಥೆಗಳು ಇವತ್ತಿನ ಸಿಟಿಗೆ ಅಂದರೆ ಥಿಯೇಟರ್ಗೆ ಬರಬೇಕು, ಆವಾಗ ಬಂಗಾರದ ಮನುಷ್ಯ ಅಂತ ಸಿನಿಮಾಗಳು ಬರುತ್ತೆ ಅನ್ನೋ ನನ್ನ ನಂಬಿಕೆ. ಹಳ್ಳಿ ಕಥೆಗಳನ್ನು ಚಂದವಾಗಿ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಫೇಲ್ ಆಗಲ್ಲ ಅನ್ನೋದು ನನ್ನ ನಂಬಿಕೆ ಮತ್ತು ರೆಕಾರ್ಡ್ ಕೂಡ ಹಾಗೇ ಇದೆ. 1975ರಲ್ಲಿ ಮಾರ್ಚ್ 1ನೇ ತಾರೀಕು ಎಲ್ಲ ಭಾರತದ ರೈತರಿಗೆ ಒಂದು ಚೈತನ್ಯದಾಯಕವಾದ ಒಂದು ಘೋಷಣೆ, ಒಂದು ಸರ್ಕಾರದ ಒಂದು ನಿಲುವು ಹೊರಬಂತು. ಉಳುವನೇ ಭೂಮಿಯ ಒಡೆಯ. ದಿವಂಗತ ದೇವರಾಜ ಅರಸು ಆ ಒಂದು ಕಾಲದಲ್ಲಿ ಆ ಒಂದು ಘೋಷಣೆ, ಇಂದಿರಾ ಗಾಂಧಿಯವರು ಪ್ರಧಾನಿಯಾಗಿದ್ದಂತಹ ತಂದಂತಹ ಆ ಒಂದು ಜಾರಿ ಎಷ್ಟೆಷ್ಟೋ ಕಥೆಗಳಿಗೆ, ಎಷ್ಟೆಷ್ಟೋ ಹೋರಾಟಗಳಿಗೆ, ಜಮೀನ್ದಾರ್ಗಳ ನಡುವೆ ಮತ್ತು ರೈತರ ನಡುವೆ ಆದಂತಹ ಕೋಲಾಹಲ, ಆ ಹೋರಾಟವನ್ನು ನಾವೆಲ್ಲ ಕೇಳಿದ್ದೀವಿ. ಆದರೆ ಈ ಲ್ಯಾಂಡ್ ಲಾರ್ಡ್ ಕಥೆಯನ್ನು ನೋಡ್ತಾ ಇದ್ರಿ, ಟ್ರೈಲರ್ ನೋಡ್ತಾ ಇದ್ರೆ ಅಂಥದ್ದೇ ಒಂದು ಸೊಗಸಾದ ಕಥೆಯನ್ನು, ಅಂಥದ್ದೇ ರೋಚಕತೆಯ ತುಂಬಿರುವಂತಹ ಕಥೆಯನ್ನು ನಾವು ಕಾಣಬಹುದು. ಜನವರಿ 23 ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ದುನಿಯಾ ವಿಜಯ್ ಅಥವಾ ಸ್ಯಾಂಡಲ್ವುಡ್ನ ಸಲಗ ವಿಜಯ್ ಕುಮಾರ್ ಅವರಿಗೆ ಇಂಥದ್ದೊಂದು ಪಾತ್ರಕ್ಕಾಗಿ ಕಾಯ್ತಾ ಇದ್ರು ಅಂತ ಕಾಣುತ್ತೆ. ಏನ್ರಿ, ಪಕ್ಕಾ ಕೊಡ್ಲಿ ರಾಚಯ್ಯ ಅಂತರ ಅದ್ಭುತವಾಗಿ ಕಾಣ್ತಿದೆ. ಕೊಡ್ಲಿ ರಾಚಯ್ಯ ಹೆಂಗಿದ್ದ ನಮ್ಗೆ ಗೊತ್ತಿಲ್ಲ, ಅದು ಜಡೇಶ್ ಹಂಪಿಯವ್ರಿಗೆ ಗೊತ್ತು. ಬಟ್ ಆದರೆ ಒಬ್ಬ ಹೋರಾಟಗಾರ, ಒಬ್ಬ ರೈತ ಹೋರಾಟಗಾರ ಕಂಡರೆ ಹೇಗೆ ಕಾಣಬೇಕು ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಇನ್ನು ರಚಿತಾ ರಾಮ್ ಅವರು ನಿಂಗೊಂದು ವಿಷಯ ಗೊತ್ತಾ, ಈಗ ಅವರನ್ನ ನಮ್ಮ ಸ್ಯಾಂಡಲ್ವುಡ್ನ ಲೇಡಿ ಸೂಪರ್ ಸ್ಟಾರ್ ಅಂತ ಹೇಳಿ ಒಂದಷ್ಟು ಜನ ಬಣ್ಣಿಸ್ತಾ ಇದ್ದಾರೆ. ರಚಿತಾ ರಾಮ್ ಅವರು ಅವರ ಸೋಷಿಯಲ್ ಮೀಡಿಯಾದಲ್ಲೂ ಬರ್ಕೊಂಡಿದ್ರು, ನನ್ನ ಲೈಫಿನಲ್ಲಿ ಮರೆಯಲಾಗದ ಒಂದು ಮೋಸ್ಟ್ ಮೆಮೊರೇಬಲ್ ಪಾತ್ರ ಇದಾಗತ್ತೆ ಅನ್ನೋದನ್ನು ಕೂಡ ಬರ್ಕೊಂಡಿದ್ರು. ಹಾಡಿನ ಮೂಲಕ, ಟ್ರೈಲರ್ನ ಮೂಲಕ ನೋಡಿದ್ರೆ ರಚಿತಾ ರಾಮ್ ಅವರ ಆ ವೈಭವ, ಡಿ ಗ್ಲಾಮರ್ ಅಂತಾರಲ್ಲ, ಅದು ಅದ್ಭುತವಾಗಿ ಕಾಣ್ತಾ ಇದೆ. ಇನ್ನು ಮತ್ತೊಂದು ಅಬ್ಬಬ್ಬಬ್ಬ, ಆ
ತಾಯಿಯ ಆ್ಯಕ್ಟಿಂಗ್ ಬಗ್ಗೆ ನಾವು ಹೇಳುವಷ್ಟು ಬಣ್ಣಿಸುವಷ್ಟು ನಾನಂತೂ ದೊಡ್ಡವನಲ್ಲ. ಉಮಾಶ್ರೀ ಅವರ ಆ್ಯಕ್ಟಿಂಗ್, ಬೆಂಕಿ ಆರ್ಬೇಕು ಅಂದ್ರೆ ರಕ್ತದ ಕೋಡಿ ಅರಿಲೇಬೇಕು. ಉಮಾಶ್ರೀ ಅವರಿಗಾಗಿ ಕಾದಿರುವಂತಹ ಪ್ರೇಕ್ಷಕ ಮಹಾಶಯರಿಗೆ ಮತ್ತೊಂದು ಹಬ್ಬದ ಊಟ ಈ ಲ್ಯಾಂಡ್ ಲಾರ್ಡ್ನಲ್ಲಿ ಕಾಣಿಸುತ್ತೆ ಅನ್ನೋದು ನಂಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇನ್ನುಳಿದಂತೆ ದುನಿಯಾ ವಿಜಯ್ ಅವರ ಮಗಳು ಮೊನ್ನೆ ಅವರ ಬರ್ತಡೇ ದಿವಸ ಅವ್ರ ತಂದೆಯವ್ರ ಜೊತೆಗೆ ಅಭಿಮಾನಿಗಳ ಆಶೀರ್ವಾದವನ್ನು ಇನ್ನು ಶ್ರೇಷ್ಠಾಂಗ ನಮಸ್ಕಾರ ಅಂತ ಹೇಳ್ತಾರಲ್ಲ, ಆ ನಮಸ್ಕಾರ ಮಾಡಿ ಅಭಿಮಾನಿಗಳ ಆಶೀರ್ವಾದ ಪಡೆದ್ರು. ಮೊದಲ ಬೋಣಿ ಯಾವ ರೀತಿ ಜನ ಸ್ವೀಕರಿಸ್ತಾರೆ. ಅವರ ತಂದೆ, ನನ್ನ ಮಗಳನ್ನು ನಿಮಗೆ ಅರ್ಪಿಸ್ತಾ ಇದ್ದೀನಿ ಕಲಾವಿದೆಯಾಗಿ, ನಮ್ಮ ಮಗಳನ್ನು ನನಗೆ 20 ವರ್ಷದಿಂದ ಹೇಗೆ ಉಳಿಸಿ ಬೆಳೆಸಿದ್ರು ಅದೇ ರೀತಿ ಇವಳನ್ನು ಉಳಿಸಿ ನಡೆಸ್ಕೊಂಡು ಹೋಗಬೇಕು ನಮ್ಮ ಮನೆ ಕಂದಮ್ಮನಲ್ಲ ಅಂತ ಹೇಳಿಕೊಂಡ್ರು. ಓವರಾಲ್ಗೆ ಈ ನನಗನ್ಸಿದ್ದು ಲ್ಯಾಂಡ್ ಲಾರ್ಡ್ನ ಟ್ರೈಲರ್ ಒಂದಷ್ಟು ಭರವಸೆ ಮೂಡಿಸ್ತಿದೆ. ಈ ವರ್ಷದ ಬೋಣಿ ಲ್ಯಾಂಡ್ ಲಾರ್ಡ್ ಅದ್ಭುತವಾಗಿ ಮಾಡಿ ಸ್ಯಾಂಡಲ್ವುಡ್ಗೆ ಒಂದು ಭರವಸೆನ ಮೂಡಿಸುತ್ತೆ. ಭೀಮದಲ್ಲಿ ಹೊಡೆದಂಥ ಸಿಕ್ಸರ್ ಮತ್ತೊಮ್ಮೆ ಲ್ಯಾಂಡ್ ಲಾರ್ಡ್ ಮೂಲಕ ಹೊಡಿತಾರೆ ಅಂತ ಅನಿಸ್ತಿದೆ ವಿಜಯ್ ಅವರು. ಇನ್ನು ಉಳಿದಂತೆ ಮಲಯಾಳಂ ಸಿನಿಮಾದಲ್ಲಿ ವಿಲನ್ ಆದರೆ ಹೆಂಗಿರ್ತೀನಿ ಅನ್ನೋದನ್ನ ಕದರ್ನ ತೋರಿಸಿದ್ದು ರಾಜ್ ಬಿ ಶೆಟ್ಟಿಯವರು. ಈ ಸಿನಿಮಾದಲ್ಲೂ, ಅದು ಕನ್ನಡ ಸಿನಿಮಾದಲ್ಲಿ ಫಸ್ಟ್ ಟೈಮ್ ನೆಗೆಟಿವ್ ರೋಲನ್ನು ಪ್ಲೇ ಮಾಡಿದ್ದಾರೆ. ವಿಜಯ್ ಮತ್ತು ರಾಜ್ ಬಿ ಶೆಟ್ಟಿಯವರ ಟಕ್ ಆಫ್ ವಾರ್ ಅದ್ಭುತವಾಗಿ ಕಾಣ್ತಾ ಇರೋದು ಈ ಟ್ರೈಲರ್ ಮೂಲಕ. ಅಂದರೆ ಅನ್ನ ಬೆಂದಿದೆ, ರುಚಿಯಾಗಿ ಚಿತ್ರಾನ್ನನೋ ಪಲಾವೋ ಇನ್ನೇನೋ ಮಾಡಬಹುದು ಅನ್ನೋದು ಸ್ಪಷ್ಟವಾಗಿ ಇದರಲ್ಲಿ ಗೊತ್ತಾಗ್ತಾ ಇದೆ. ಓವರಾಲ್ ಆಗಿ ನನಗಂತೂ ಒಂದು ಇಂಪ್ರೆಸಿವ್ ಆಗಿದೆಪ್ಪ. 23ನೇ ತಾರೀಕು ನಾನು ತಪ್ಪದೇ ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡ್ತೀನಿ. ನೀವು ಕೂಡ ನೋಡಬೇಕು. ಒಳ್ಳೆಯ ಕನ್ನಡ ಮಣ್ಣಿನ, ನಮ್ಮ ಕಪ್ಪು ಮಣ್ಣಿನ ಕಥೆಯನ್ನು ನೀವು ಕೊಂಡಾಡಬೇಕು. ಚೆನ್ನಾಗಿದ್ದರೆ ನಮ್ಮ ಕರ್ನಾಟಕದಲ್ಲಿ ಈ ಕನ್ನಡ ಮಣ್ಣಿನಲ್ಲಿ ಭಾಷೆ ವೈವಿಧ್ಯತೆ ಇದೆಯಲ್ಲ, ಅದು ಅದ್ಭುತ. ಅದರಲ್ಲೂ ಚಿನ್ನದ ಮಣ್ಣು ಕೋಲಾರ ಭಾಷೆ ಇದರಲ್ಲಿ ಅದ್ಭುತವಾಗಿ ಬಳಸಿದ್ದಾರೆ. ಕೋಲಾರ ಭಾಷೆಯನ್ನು ರಾಜ್ ಬಿ ಶೆಟ್ಟಿಯವರು ಹೆಂಗೆ ಆಡಿರ್ಬೋದು ಅನ್ನೋ ಕುತೂಹಲ ನನಗಿದೆ. ನಿಮಗೆ ಹೇಗಿದೆ ಇದನ್ನೆಲ್ಲ ನೀವು ತಿಳಿಸ್ಬೋದು. ಮತ್ತು ಕನ್ನಡ ಸಿನಿಮಾವನ್ನು ನಾವು ಈ ರೀತಿ ಕೊಂಡಾಡಬೇಕು ಮತ್ತು ಚೆನ್ನಾಗಿದ್ದರೆ ವಿಶ್ಲೇಷಣೆ ಮಾಡಬೇಕು. ಕನ್ನಡ ಸಿನಿಮಾನ ನೋಡಿ ಉಳಿಸಿ ಬೆಳೆಸಿ. ಲ್ಯಾಂಡ್ ಲಾರ್ಡ್ 23ಕ್ಕೆ ಬರ್ತಾ ಇದೆ, ನೋಡಿ.